subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಗಣಿತದ 2ನೇ ಅಧ್ಯಾಯವಾದ ಸಂಖ್ಯೆಗಳು ಎಂಬ ಪಾಠದಲ್ಲಿ ಅಭ್ಯಾಸ 2.4 ಅನ್ನು ತಿಳಿಯೋಣ ಮಕ್ಕಳೇ. ಇಲ್ಲಿ ನೋಡಿ, ಅಭ್ಯಾಸ 2.4 ರೋಮನ್ ಸಂಖ್ಯೆ 1. ಈ ಸಂಖ್ಯಾ ರೇಖೆಗಳಲ್ಲಿ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆದು ಪೂರ್ಣ ಮಾಡು ಅಂತ ಇದೆ. ಬೆಕ್ಕಿನ ಚಿತ್ರ ಇದೆ. ಈ ಸಂಖ್ಯೆಯನ್ನು ಓದಿ ಮಕ್ಕಳೇ. 2100. ನಂತರದ ಸಂಖ್ಯೆ ಓದಿ ಮಕ್ಕಳೇ. 2125. ಈ ಎರಡೂ ಸಂಖ್ಯೆಗಳ ಅಂತರ ಎಷ್ಟು ಮಕ್ಕಳೇ? ಹೇಗೆ ಕಂಡುಹಿಡಿಯೋದು ಅಂತರವನ್ನು? ನೋಡಿ, 2125 ಮೈನಸ್ 2100. ಹೀಗೆ ವ್ಯತ್ಯಾಸವನ್ನು ಕಂಡುಹಿಡಿಬೇಕು ಮಕ್ಕಳೇ. ಸಂಖ್ಯೆ 5ರಲ್ಲಿ ಕಳೆಯಲು ಯಾವ ಸಂಖ್ಯೆನೂ ಇಲ್ಲ, ಹಾಗಾಗಿ 5ಕ್ಕೆ 5. ಸಂಖ್ಯೆ 2ರಲ್ಲಿ ಕಳೆಯಲು ಸಹ ಯಾವುದೇ ಸಂಖ್ಯೆ ಇಲ್ಲ, ಹಾಗಾಗಿ 2ಕ್ಕೆ 2. ಸಂಖ್ಯೆ 1ರಲ್ಲಿ 1ಅನ್ನು ಕಳೆದರೆ 0, 2ರಲ್ಲಿ 2ಅನ್ನು ಕಳೆದರೆ 0. ಹಾಗಾದರೆ ವ್ಯತ್ಯಾಸ ಎಷ್ಟು ಮಕ್ಕಳೇ? 25. ನೋಡಿ ಮಕ್ಕಳೇ, 2100ರಿಂದ 2125ಕ್ಕೆ ಅಂತರ ಎಷ್ಟು ಮಕ್ಕಳೇ? 25. ಹೌದಲ್ವಾ? ನೋಡಿ, ಮತ್ತೆ 2125 ಮತ್ತು 2150ರ ಅಂತರ ಎಷ್ಟು ಮಕ್ಕಳೇ? ಮತ್ತೆ 25 ಪ್ಲಸ್ 25 ಆಗಿದೆ. ನಂತರ ಇದಕ್ಕೆ ಮತ್ತೆ 25ಅನ್ನು ಕೂಡಿದರೆ ಎಷ್ಟಾಗುತ್ತೆ ಮಕ್ಕಳೇ? 2175. ನಂತರ 2175ಕ್ಕೆ ಮತ್ತೆ 25ಅನ್ನು ಕೂಡಿದರೆ ಎಷ್ಟಾಗುತ್ತೆ ಮಕ್ಕಳೇ? 2200. ನಂತರ ಇದಕ್ಕೆ ಮತ್ತೆ 25ಅನ್ನು ಕೂಡಿದರೆ ಎಷ್ಟಾಗುತ್ತೆ ಮಕ್ಕಳೇ? 2225. ಈ ರೀತಿ ಮಕ್ಕಳೇ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ನೋಡಿ ಮಕ್ಕಳೇ, 2ನೇ ಪ್ರಶ್ನೆ ನೋಡಿ. ಇಲ್ಲಿ ಗೋಧಿಯ ಚಿತ್ರ ಕೊಟ್ಟಿದ್ದಾರೆ. ಸಂಖ್ಯೆ ನೋಡಿ 3250. ನಂತರ ಇದು ಒಂದು ಜಿಗಿತ ಜಿಗಿದಾಗ 3350 ಆಗುತ್ತೆ. ಎಷ್ಟು ಅಂತರ ಇದೆ ಮಕ್ಕಳೇ? ಇವಾಗ ಈ ಎರಡು ಸಂಖ್ಯೆಗಳ ಅಂತರವನ್ನು ಕಂಡುಹಿಡಿಯೋಣ ಮಕ್ಕಳೇ. ನೋಡಿ, 3350. ನಂತರ ಇದರಲ್ಲಿ 3250 ಕಳಿಬೇಕು. ಎಷ್ಟಾಗುತ್ತೆ ಮಕ್ಕಳೇ? 0ಯಲ್ಲಿ 0 ಹೋದರೆ 0, 5ರಲ್ಲಿ 5ಅನ್ನು ಕಳೆದರೆ 0, 3ರಲ್ಲಿ 2 ಹೋದರೆ 1, 3ರಲ್ಲಿ 3 ಹೋದರೆ 0. ಎಷ್ಟು ಹಾಗಾದರೆ ಅಂತರ? 100. 3250ರಿಂದ 3350ಕ್ಕೆ ಹಾರಿದೆ ಅಲ್ವಾ? ಅಂತರ ಎಷ್ಟು ಮಕ್ಕಳೇ? 100. 3350ಕ್ಕೆ 100ಅನ್ನು ಕೂಡಿದರೆ 3450. ಮತ್ತೆ 100ಅನ್ನು ಕೂಡಿದರೆ 3550. ಇದಕ್ಕೆ ಮತ್ತೆ 100ಅನ್ನು ಕೂಡಿದರೆ 3650. ಇದಕ್ಕೆ ಮತ್ತೆ 100ಅನ್ನು ಕೂಡಿದರೆ 3750. 3ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ನಾಯಿಯು 7501 ಸಂಖ್ಯೆಯಿಂದ 8001 ಸಂಖ್ಯೆಗೆ ಜಿಗಿದಿದೆ. ಈ ಪ್ರಶ್ನೆಯಲ್ಲಿ ಒಂದು ಸಂಖ್ಯೆಗೂ ಇನ್ನೊಂದು ಸಂಖ್ಯೆಗೂ ಇರುವ ಅಂತರ 500. ಇಲ್ಲಿ ಒಂದು ಸಂಖ್ಯೆಗೂ ಇನ್ನೊಂದು ಸಂಖ್ಯೆಗೂ ಇರುವ ಅಂತರ 1000. ಈ ರೀತಿಯಲ್ಲಿ ನೀವು ಸಹ ಲೆಕ್ಕಗಳನ್ನು ಮಾಡಿ ಮಕ್ಕಳೇ. ನಂತರದ ಪ್ರಶ್ನೆ ನೋಡಿ. ಈ ಸಂಖ್ಯಾ ಸರಣಿಯಲ್ಲಿ ಬಿಟ್ಟಿರುವ ಸಂಖ್ಯೆಗಳನ್ನು ಬರೆಯ ಅಂತ ಇದೆ. ಸಂಖ್ಯಾ ಸರಣಿಯ ಉದಾಹರಣೆಯನ್ನು ನೋಡೋಣ ಮಕ್ಕಳೇ. ನೋಡಿ, ಈ ಸರಣಿಯಲ್ಲಿ ಬಿಟ್ಟಿರುವ ಸಂಖ್ಯೆಗಳನ್ನು ಬರೆಯ ಅಂತ ಇದೆ. ನೋಡಿ ಮಕ್ಕಳೇ, 1572, 1574, 1576 ಅಂತ ಕೊಟ್ಟಿದ್ದಾರೆ. ಪ್ರತಿ ಸಂಖ್ಯೆಗಳ ಅಂತರ ನೋಡ್ಕೋಬೇಕು. ಎರಡು ಸಂಖ್ಯೆಗಳ ನಡುವೆ ಇರತಕ್ಕಂಥ ಅಂತರಗಳನ್ನು ನೀವು ನೋಡ್ಕೋಬೇಕು ಮಕ್ಕಳೇ. ನೋಡಿ, ಪ್ರತಿ ಸಂಖ್ಯೆಯ ಅಂತರ 1574 ಮೈನಸ್ 1572 ಅಂತ ಕೊಟ್ಟಿದ್ದಾರೆ. ಇವೆರಡರ ಅಂತರ ಎಷ್ಟು ಮಕ್ಕಳೇ? 1574ರಲ್ಲಿ 1572 ಕಳೆದರೆ ಎಷ್ಟು ಬರುತ್ತೆ? 2. ಹಾಗಾದರೆ ಈ ಎರಡೂ ಸಂಖ್ಯೆಗಳ ನಡುವಿನ ಅಂತರ ಎಷ್ಟು ಮಕ್ಕಳೇ? 2. ಆದ್ದರಿಂದ ಕ್ರಮವಾಗಿ ಎರಡೆರಡನ್ನು ಹೆಚ್ಚಿಸುತ್ತಾ ಸಂಖ್ಯೆಗಳನ್ನು ಬರೆಯಬೇಕು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟಾಗುತ್ತೆ? 1576. ಇಲ್ಲಿ ಎಷ್ಟಾಗುತ್ತೆ? 1578. ಗೊತ್ತಾಯ್ತಾ ಮಕ್ಕಳೇ? 1580, 1582. ನೋಡಿ, ಎರಡೆರಡು ಸಂಖ್ಯೆಗಳನ್ನು ಹೆಚ್ಚಿಸ್ತಾ ಹೋಗಿದ್ದೀವಿ ಅಲ್ವಾ? ಇಲ್ಲಿ ನೋಡಿ ಮಕ್ಕಳೇ, 2326. ನಂತರದ ಸಂಖ್ಯೆ 2330, 2334 ಅಂತ ಇದೆ. ಇಲ್ಲಿ ಎರಡು ಸಂಖ್ಯೆಗಳ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ ಮಕ್ಕಳೇ.
2330 ಮೈನಸ್ 2326 ಕಳಿಬೇಕು ಮಕ್ಕಳೇ. ನೋಡಿ ಮಕ್ಕಳೇ, 0ಯಲ್ಲಿ 6 ಹೋಗೋಕ್ಕಾಗಲ್ಲ, ಹಾಗಾಗಿ ಪಕ್ಕದಲ್ಲಿ ದಶಕವನ್ನು ತೆಗೆದುಕೊಳ್ಬೇಕು. ಆಗ 10 ಆಗುತ್ತೆ. 10ರಲ್ಲಿ 6 ಹೋದರೆ 4, 2 ಉಳಿಯುತ್ತೆ. ಇಲ್ಲಿ 2ರಲ್ಲಿ 2 ಹೋದರೆ 0, 3ರಲ್ಲಿ 3 ಹೋದರೆ 0, 2ರಲ್ಲಿ 2 ಹೋದರೆ 0. ಹಾಗಾದರೆ ಅಂತರ ಎಷ್ಟು ಮಕ್ಕಳೇ? 4 ಸಂಖ್ಯೆಗಳ ಅಂತರ. 2334ಕ್ಕೆ 4 ಕೂಡಿದರೆ 2338. ಈ ಸಂಖ್ಯೆಗೆ ಮತ್ತೆ 4 ಕೂಡಿದರೆ 2342. ಈ ಸಂಖ್ಯೆಗೆ ಮತ್ತೆ 4 ಸಂಖ್ಯೆಯನ್ನು ಕೂಡಿದರೆ 2346. ಈ ರೀತಿ ಆಗುತ್ತೆ ಮಕ್ಕಳೇ. ನಂತರ ನೋಡಿ ಮಕ್ಕಳೇ, 1540, 1550, 1560 ಅಂತ ಇದೆ. ಇಲ್ಲಿ 10 ಸಂಖ್ಯೆಗಳ ವ್ಯತ್ಯಾಸವಿದೆ. ಹಾಗಾದರೆ ನಂತರದ ಸಂಖ್ಯೆ ಏನಾಗುತ್ತೆ? 1570, 1580, 1590. ಅರ್ಥ ಆಯ್ತಲ್ವಾ ಮಕ್ಕಳೇ? ಅದೇ ರೀತಿಯಲ್ಲಿ ನೋಡಿ ಉಳಿದಂತಹ ಸಂಖ್ಯಾ ಸರಣಿಗಳನ್ನು ಸಹ ಪೂರ್ಣಗೊಳಿಸಿ ಮಕ್ಕಳೇ. ನೋಡಿ, ಮೊದಲ ಪ್ರಶ್ನೆಯಲ್ಲಿ ಅಂತರ 4 ಇದೆ, ಇಲ್ಲಿ ಅಂತರ 10 ಇದೆ, ಇಲ್ಲಿ ಅಂತರ 50 ಇದೆ, ಇಲ್ಲಿನ ಅಂತರ 300 ಇದೆ, ಇಲ್ಲಿನ ಅಂತರ 1000 ಇದೆ ಮಕ್ಕಳೇ. ನೋಡಿ, ನೀವು ಸಹ ಇದೇ ರೀತಿಯಲ್ಲಿ ಬರೆಯೋದನ್ನು ಕಲಿಯಿರಿ ಮಕ್ಕಳೇ. ಹಾಗಾದರೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸಿರುವೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.